ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನನ್ನ ಬ್ಲಾಗಲ್ಲಿ ನಾನು ಯಾವ ರೀತಿ ನನಗೆ ಬ್ಯಾಂಗಲ್ಸ್ನ ಮಾಡ್ಕೊತೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನ್ನ ವಿಡಿಯೋದಿಂದ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೋಡಿ. ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಹೊರಗಡೆ ಹೋಗಿ ಸ್ಯಾರಿ ಬ್ಯಾಂಗಲ್ಸ್ನ ತೊಗೊಳೋದಕ್ಕಿಂತ ನಾವೇ ನಮ್ಮ ಕೈಯಾರೆ ನಾವು ಮಾಡಿಕೊಂಡು ನಾವೇ ಹಾಕ್ಕೊಳ್ಳೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅಲ್ವಾ. ನಾವು ಮಾಡಿದ್ದೀವಿ ಅಂಥೇಳಿ ಫೀಲ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸೊ ನನ್ನ ವೀಡಿಯೋಗಳಲ್ಲಿ ಸ್ಯಾರಿ ಕುಚ್ಚು, ಬ್ಯಾಂಗಲ್ಸು ಮತ್ತು ಲೈಫ್ ಸ್ಟೈಲ್ ವೀಡಿಯೋಗಳೆಲ್ಲ ಬರ್ತಿರುತ್ತೆ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲಿಗೆ ನಾವು ಈ ಥರ ಬ್ಯಾಂಗಲ್ಸ್ ತೊಗೋಬೇಕಾಗುತ್ತೆ. ಪ್ಲಾಸ್ಟಿಕ್ ಬ್ಯಾಂಗಲ್ಸ್ನ ಈ ರೀತಿ ನಮಗೆ ಸೈಜ್ ವೈಸ್ ಬರುತ್ತೆ. 1 ಕಟ್, 2 ಕಟ್, 4 ಕಟ್ ಅಂತೇಳಿ ಎಲ್ಲನೂ ಬರುತ್ತೆ. ಸೊ ಸೈಜ್ ವೈಸ್ ತೊಗೋಬೇಕಾಗುತ್ತೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಗೊಂಡು ಈ ರೀತಿ ನಾನು ಇಲ್ಲಿ 25 ಎಳೆ ಸಿಲ್ಕ್ ಥ್ರೆಡ್ನ ಸುತ್ಕೊಂಡಿಟ್ಕೊಂಡಿದ್ದೀನಿ. ಅಂದಾಜಲ್ಲಿ ಸುತ್ಕೊಂಡ್ರೆ ನಡೆಯುತ್ತೆ. ಆಮೇಲೆ ಬೇಕು ಅಂತಂದರೆ ಮತ್ತೆ ಕೂಡ ಸುತ್ತಕೊಂಡು ಕಂಟಿನ್ಯೂ ಮಾಡ್ಬೋದು. ಸೊ ಈ ರೀತಿ ಸುತ್ಕೊಂತ ಗಮ್ ಪೇಸ್ಟ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗು ನಮಗೆ ಕಿತ್ತೋಗ್ಬಾರ್ದಲ್ವಾ. ಸೊ ಫಸ್ಟು ಗಮ್ ಪೇಸ್ಟ್ ಮಾಡಬೇಕಿರುತ್ತೆ. ಈ ರೀತಿ ಪೇಸ್ಟ್ ಮಾಡ್ಕೊತ ನೀಟಾಗಿ ಇಟ್ಕೊಂಡು ಸುತ್ಕೊತ ಬರಬೇಕು. ಫುಲ್ಲು ಸೈಜ್ ವೈಸ್ ಎಲ್ಲ ಸಿಗುತ್ತೆ ಪ್ಲಾಸ್ಟಿಕ್ ಮೆಟಲ್ ಬ್ಯಾಂಗಲ್ಸು. ನಿಮಗೆ ಮ್ಯಾಚಿಂಗ್ ಸ್ಟೋರ್ಗಳಲ್ಲಿ ಹೋದರೆ ಸಿಗುತ್ತೆ ಆರಾಮಾಗಿದ್ದು, ತಗೋಬೋದು. ಈ ರೀತಿ ನೀಟಾಗಿ ಸುತ್ಕೊತ ಬರಬೇಕು. ತುಂಬ ನೀಟಾಗಿ ಸುತ್ತಬೇಕಾಗುತ್ತೆ. ಇದು ಸಿಲ್ಕ್ ಥ್ರೆಡ್ ಅಲ್ವಾ, ಬೇಗನೆ ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಸುತ್ಕೊತ ಬಂದರೆ ನೀಟಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಈ ರೀತಿ ಎಲ್ಲ ಬ್ಯಾಂಗಲ್ಸ್ನು ಕೂಡ ಸುತ್ಕೊತ ಬರಬೇಕು. ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ. ನಾವು ಗ್ಲಾಸ್ ಬ್ಯಾಂಗಲ್ಸ್ ಆ ಥರ ಎಲ್ಲ ತೊಗೊಂಡ್ರೆ ಬೇಗನೆ ಒಡೆದೋಗುತ್ತೆ ಅಲ್ವಾ. ಮತ್ತು ಇದನ್ನ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ನಾವು ಸ್ಯಾರಿ ಮ್ಯಾಚಿಂಗು ಇಲ್ಲ ಡ್ರೆಸ್ ಮ್ಯಾಚಿಂಗ್ಗಳಿಗೂ ಕೂಡ ನಾವು ಇದನ್ನು ಮಾಡ್ಕೋಬೋದು. ನಾವು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಮಗೆ ಕೈಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಕ್ಕೊಂಡಾಗೆ. ಇನ್ನೊಂದು ನಾವು ಮಾಡಿದ್ದೀವಿ ಅನ್ನೋ ತೃಪ್ತಿ ಕೂಡ ಇರುತ್ತೆ. ನಾವು ಮಾಡಿದ್ದೀವಿ, ನಾವು ಹಾಕ್ಕೊತಿದ್ದೀವಿ, ಇನ್ನೊಬ್ಬರು ಕೇಳ್ತಾರೆ ಅಲ್ವಾ. ಸೊ ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಈ ರೀತಿ ಎಲ್ಲ ಸುತ್ಕೊತ ಬರಬೇಕು. ನಾನಿಲ್ಲಿ ಮೊದಲೇ ಸುತ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಈಗ ಇದಕ್ಕೆ ಮೇಲೆ ಎಲ್ಲ ಗಮ್ ಹಾಕಿ ಸ್ಟೋನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊತ ಬರಬೇಕು. ಈ ರೀತಿ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಗಮ್ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಮ್ಮೆಲ್ಲ ಆರೋಗ್ಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊತ ಬರಬೇಕು. ಮತ್ತು ನೀವು ಕಲರ್ ವೈಸು ಕುಂದನ್ ಸ್ಟೋನ್ಸ್ ಎಲ್ಲ ತೊಗೊತೀರಲ್ವ, ಅದನ್ನೆಲ್ಲ ನಿಮ್ಗೆ ಯಾವ ಡಿಸೈನಲ್ಲಿ ಬೇಕು ಆ ಡಿಸೈನಲ್ಲೇ ಅಟ್ಯಾಚ್ ಮಾಡ್ಕೊತ ಬಂದರೆ ಆಯಿತು. ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊತಿದ್ದೀನಿ. ಜಸ್ಟ್ ಈ ರೀತಿ ಅಟ್ಯಾಚ್ ಮಾಡ್ಕೊತ ಬಂದರೆ ಆಯಿತು. ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿತ್ತು ಅಂಥೇಳಿ. ಇನ್ನು ನನ್ನ ವೀಡಿಯೋಗಳಿಂದ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡ್ಕೊತ ಬರಬೇಕಾಗುತ್ತೆ. ಮತ್ತು ಒಂದೇ ಸಮ ಇರಬೇಕು ಸ್ಟೋನ್ಸ್ ಎಲ್ಲ. ಸೊ ನನಗೆ ಈ ರೀತಿ ಇಷ್ಟ ಆಯಿತು ಡಿಸೈನು. ನಾನು ಈ ರೀತಿ ಮಾಡ್ಕೊತ ಬರ್ತಿದ್ದೀನಿ. ಕುಂದನ್ ಸ್ಟೋನ್ಸಲ್ಲೇ ಹಲವಾರು ಟೈಪ್ ಇದ್ದಾವೆ. ನಮ್ಗೆ ಯಾವ್ದು ಬೇಕು ಅದನ್ನು ನಾವು ಮಾಡಿಕೊಂಡು ನಡೆಯುತ್ತೆ ಡಿಸೈನ್ಸು. ಮತ್ತು ಇಲ್ಲಿ ಗಮ್ ಸ್ಟಿಕ್ ಅಂತಲೂ ಬರುತ್ತೆ. ಇದೆಲ್ಲ ಸ್ಟೋನ್ ಅಟ್ಯಾಚ್ ಮಾಡೋಕ್ಕೆ ಸ್ಟಿಕ್ಕು ಕೂಡ ಬರುತ್ತೆ. ಅದರಿಂದನೂ ನಾವು ಯೂಸ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ ಅದು, ಸೊ ನನ್ನ ಕೈಯಲ್ಲೇ ಅಟ್ಯಾಚ್ ಮಾಡ್ಕೊತ ಬರ್ತಿದ್ದೀನಿ.
ಈ ರೀತಿ ಗಮ್ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಮ್ ಆರೋಗುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ ಈ ರೀತಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಾವು ಕುಂದನ್ ಸ್ಟೋನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 4 ಬ್ಯಾಂಗಲ್ಸ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊತ ಹೋದರೆ ಆಯಿತು. ಇನ್ನು ನಾನು ಸ್ಯಾರಿ ಕುಚ್ಚುಗಳು ಕೂಡ ಮಾಡಿದ್ದೀನಿ. ಆ ಸ್ಯಾರಿ ಕುಚ್ಚು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಡಿಸೈನ್, ನೀವು ನೋಡಿ. ಕೆಲವೊಬ್ಬರೆಲ್ಲ ಸ್ಯಾರಿ ಕುಚ್ಚು ಜೊತೆಗೇ ಕೇಳ್ತಾರೆ ಅಲ್ವಾ, ಈ ರೀತಿ ಸ್ಯಾರಿ ಮ್ಯಾಚಿಂಗ್ ಬೇಕಂತೇಳಿ, ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಈ ರೀತಿ ಮಾಡ್ಕೊತ ಬಂದರೆ ಆಯಿತು. ನಾನು ಕಲರಲ್ಲಿ ಹಾಕಿದ್ದೀನಿ, 14 ಅದು 6 ಆ ಥರ ಒಂದೊಂದು ಕಲರಲ್ಲಿ ಒಂದೊಂದು ಥರ ಹಾಕಿದ್ದೀನಿ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಮಾಡಿಕೊಂಡ್ರೆ ಆಯಿತು. ನಿಮಗೆ ಈ ಮೆಟೀರಿಯಲ್ ಎಲ್ಲ ಬೇಕು ಅಂತೇಳಿದರೆ ಮ್ಯಾಚಿಂಗ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ನೀವು ಬೇಕಾದರೆ ತಂದ್ಕೋಬೋದು. ನೋಡಿ ಈ ರೀತಿ ಬಂದಿದೆ. ಸೊ ಮಕ್ಕಳಿಗೂ ಕೂಡ ಆ್ಯಕ್ಟಿವಿಟೀಸ್ನ ಕಲಿಸ್ಬೇಕಾಗುತ್ತೆ. ನಾನಿಲ್ಲಿ ನನ್ನ ಮಗ ಯೋಗ ಮಾಡ್ತಿದ್ದಾನೆ, ಅಮ್ಮ ವಿಡಿಯೋ ಮಾಡು ಅಂತಿದ್ದ, ಅದಕ್ಕೋಸ್ಕರ ಒಂದು ಕ್ಲಿಪ್ ಇತ್ತು ಹಾಕಿದ್ದೆ ನಾನಿಲ್ಲಿ. ನನಗೂ ಒಂದು ಮೆಮೊರಿ ಇರುತ್ತೆ ಅಲ್ವಾ, ನಾಳೆ ತೋರಿಸ್ಬೋದು ನನ್ನ ಮಗನಿಗೂ ಕೂಡ. ಸೊ ಇಲ್ಲಿ ಸ್ಯಾರಿ ಕುಚ್ಚು ಹಾಕಿದ್ದೆ, ಇಲ್ಲಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಗ್ರ್ಯಾಂಡಾಗಿ ಬಂದಿತ್ತು. ಮತ್ತು ಡಬಲ್ ಕಲರ್ ಕುಚ್ಚು ಕಟ್ಟಿದ್ದೀನಿ ನಾನು. ಇದು ಒಂದು ಸಿಂಪಲ್ ಸ್ಯಾರಿ ಕುಚ್ಚಿತ್ತು, ಇದನ್ನು ಕೂಡ